ನೀವು ಸಹಾಯ ಮಾಡ್ಕೊಂಡು ನಾನು ಆಚೆ ಕಡೆ ಹೋಗ್ಕೊಂಡು ಬರ್ತೀನಿ. ನೀರು ತಗೋಬಾ, ನೀರು ತಗೋಬಾ. ಬೇಡ ತಂದೆ ತಾನೆ ನೀರು ತಗೋಬಾ ಅಂತ ಬೆಳಿಗ್ಗೆ ಕಾಣಿಸ್ತಾ ಇಲ್ಲ, ಈಗೇನಾದ್ರು ಬಂದಿದ್ದ ಮಗು ಈ ಕಡೆ ಬಂದಿಲ್ಲ ಅಂತ ಅವಳು ಗೊತ್ತು. ಸೀಟು ಮನೆಗಳೆಲ್ಲ ವಿಚಾರಿಸ್ತಾರೆ, ಅವ್ರನ್ನ ಯಾರು ಈ ಕಡೆ ಬಂದಿಲ್ಲ. ಬಾಬಾ ತಟ್ಟೆ ಹೆಚ್ಚುತ್ತದೆ ಅಷ್ಟೇ. ನಿನ್ ತಟ್ಟೆ ನಾನೇ ಹೆಚ್ಚಲ್ಲ. ಪೊಲೀಸ್ ಸ್ಟೇಷನ್. ನನ್ನ ವಿನೋದ್ ಕುಮಾರ್ ಮಾತಾಡ್ತಾ ಇರೋದು. ಬೆಳಗ್ಗೆ ನನ್ನ ಮಗನ ಕಾಣಿಸ್ತಾ ಇಲ್ಲ, ಗೊತ್ತಿರೋ ಜಾಗದಲ್ಲೆಲ್ಲ ಹುಡುಕರು, ಎಲ್ಲೂ ಇಲ್ಲ. ಯಾರಾದ್ರು ಕಿಡ್ನಾಪ್ ಮಾಡಿರ್ಬೋದು ಅಂತ ನನಗೆ ಅನುಮಾನ. ಏನಪ್ಪ, ನಮ್ಮ ಸಾಧಿ ಮುಗಿ ತಪ್ಪಿಸ್ಕೊಂಡ್ಬಿಟ್ಟಿದೆ. ಬೆಳಗ್ಗೆಯಿಂದ ಹುಡುಕಾಡ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ನೀವು ಸ್ವಲ್ಪ ನನ್ನ ಜೊತೆ ನನಗೆ ಕೂತ್ಕೊಳ್ಳಿ. ಸರಿ ಸರಿ ನನಗೆ ಅಲ್ಲ, ಯಾರು ತಪ್ಪಿಸ್ಬೇಕು, ಎಷ್ಟು ತಪ್ಪಿಸ್ಬೇಕು? ನೀವು ಸ್ವಲ್ಪ ಎಲ್ಲೇ ಕಾಯ್ಕೊಂಡ್ರಿ. ಮಗು ಎಲ್ಲಿ? ಯಾವ ಮಗು? ನಮ್ಮ ಸಾಹೇಬ್ರ ಮಗು ದೀಪು. ಸಾಹೇಬ್ರ ಮಗು? ನಿಮ್ ಸಾಹೇಬ್ರ ಮಗು ನನಗೆ ಏನ್ ಸಂಬಂಧ? ಏನ್ ಸಂಬಂಧ? ಎಲ್ಲಿದೆ ಮಗು? ಗೊತ್ತಿಲ್ಲ. ಕಾಬಾ ಇರೋದಮ್ಮ ಗೊತ್ತಿಲ್ಲ ನಿನಗೆ? ಒಳ್ಳೆ ಮಾತಲ್ಲಿ ಬಾಯಿ ಬಿಟ್ಟಿಲ್ಲ, ಮನೆ ಬಿಟ್ಟು ಹಾಕಿ ಸುಟ್ಟು ಬಿಡ್ತೀನಿ ನಿನ್ನ. ಗೊತ್ತಿಲ್ಲ, ನಮ್ಮ ಅವನಾದ್ರೂ ಗೊತ್ತಿಲ್ಲ. ಇನ್ನು ನಿನ್ನ ತಾಯಿ ಜೈಲಿಗೆ ಕಳಿಸಿದ್ವಲ್ಲ, ನಾ ಕೊಂಡ ತಾಯಿ ಮಗುನ ನೀನು ಕರ್ಕೊಂಡು ಹೋಗಿದ್ದು. ಇಲ್ಲ 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 ಮಗು ಎಲ್ಲಿದೆ ಅಂತ ಹೇಳಿ ನಾನು ಸುಟ್ಬಿಟ್ಟೆ. ನಾನು ಹೋಗ್ಬೇಕಾದ್ರೆ ಗೊತ್ತಿಲ್ಲ. ಹಾಕೋ ಬಿಟ್ಟಲ್ಲ. ಮಗುನ ಮಾಡ್ಬಿಟ್ಟೆ. ಹಲೋ, ವಿನೋದ್ ಕುಮಾರ್. ಹಲೋ, ವಿನೋದ್ ಕುಮಾರ್. ಹಾ, ಮಗು ಸಿಗ್ತಾ? ಸಿಕ್ಕಿದೆ. ಬೇಕಾ? ಯಾರು ಯಾರು ಮಾತಾಡ್ತಿರೋದು? ನಿನ್ನ ಮಗು ನಿನಗೆ ಜೀವ ಸಹಿತ ಬೇಕಾಗಿದ್ರೆ 5 ಲಕ್ಷ ರೂಪಾಯಿ ಕೊಡಬೇಕು. ಎಸ್, 5 lakhs. ಮಗು ಹತ್ರ ಮಾತಾಡ್ಬೇಕಾ? ಕಮಾನ್. ಮಾತಾಡ್ತಿರೋದು
ನಮ್ಮವ್ರು ನನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಒಬ್ಬ ಸರಿ ಸುಟ್ಟು ಹಾಕೊಂಡಿರ್ತಾನೆ, ಇನ್ನೊಬ್ಬ ಬೇರೆ ಸುಟ್ಟು ಹಾಕೊಂಡಿರ್ತಾನೆ. ಅದೇ ಗುರುತು ಹುಷಾರ್. ಹೀಗಾಗ್ಯಾ ಇವರೇ ನಿಮ್ಮ ಮಗ? ಬೇರೆ ಡ್ರೆಸ್ ನೀವು ಕೂಡ ಹಾಕುದು ಅನ್ಕೊಂಡ್ಬಿಟ್ರೆ ಹೌದು. ಮತ್ತೆ ಹೊಸ ಡ್ರೆಸ್ ಬೇಕು, ಬಟ್ಟೆಯ ಹೊಸತನ ತರ ಹೊಳಪನ್ನ ಹಾಕಿ ಇರ್ಸತ್ತೆ.